ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನೆಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡೋಣ. ಬರುವಂತ 6 ಮಾರ್ಚ್ ಇಂದ 10 ಮಾರ್ಚ್ ವರೆಗೂ ಕುಂಭರಾಶಿಯವರ ಒಂದು ಲವ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ, ಅವ್ರಿಗೆ ಏನೆಲ್ಲ ಗುಡ್ ನ್ಯೂಸ್ ಬರ್ತಾ ಇದೆ, ಏನೆಲ್ಲ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅವರ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ, ಅವರ ಎನರ್ಜಿ, ಅವರ ಪಾರ್ಟ್ನರ್ ಫೀಲಿಂಗ್ ಇರ್ಬೋದು, ಅವರ ಫೀಲಿಂಗ್ ಇರ್ಬೋದು, ಏನ್ ಬರ್ತಾ ಇದೆ, ಇದ್ರ ಜೊತೆಗೆ ಇಂಟಿಟ್ಯೂವ್ ಗೈಡ್ಲೈನ್ಸ್ ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಂಡ್ ಬರೋಣ. ರೀಡಿಂಗಿಗೆ ಇನ್ನೂ ನೀವು ಅಲೈನ್ ಆಗಿಲ್ಲ ಅಂತಂದ್ರೆ, ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಒಂದು ಕಾರ್ಡ್ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನ. ಇಷ್ಟೇ ಅಲ್ಲ, ನಿಮ್ಮ ಒಂದು ಸೊ ಹಾಗಿದ್ರೆ ಫ್ರೆಂಡ್ಸ್, ನೋಡೋಣ ಎನರ್ಜಿ ಏನ್ ಬರ್ತಾ ಇದೆ. ನಿಮ್ಮ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ, ಕ್ವೀನ್ ಆಫ್ ಸೋರ್ಟ್ಸ್ ಎನರ್ಜಿ ಬರ್ತಾ ಇದೆ. ನೀವು ತುಂಬಾ ಮೆಚೂರ್ಡ್ ಆಗಿದ್ದೀರಾ. ನಿಮ್ಮ ಒಂದು ಏನ್ ಹೇಳ್ತೀರಾ, ಏನ್ ನೀವು ವಿಚಾರ ಮಾಡ್ತೀರಾ, ತುಂಬಾ ಕ್ಲಾರಿಟಿ ಇರುತ್ತೆ. ಒಂದು ಪ್ರೌಡ್, ನೀವು ನಿಮ್ಮಷ್ಟಿಗೆ ತುಂಬಾ ಪ್ರೌಡ್ ಅನ್ನ ಫೀಲ್ ಮಾಡ್ಕೊಳ್ತೀರಾ. ತುಂಬಾ ಸ್ಟ್ರಾಂಗ್ ಆಗಿ ಮತ್ತೆ ಎಜುಕೇಟೆಡ್, ನೀವು ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ನೀವು ತುಂಬಾನೇ ಅದು ಹೆಮ್ಮೆ ಪಟ್ಕೊಳ್ತೀರಾ. ಓಕೆ, ಮತ್ತೆ ಯಾವ್ದಾದ್ರು ಡಿಸಿಷನ್ ತಗೊಳ್ಳೋದ್ರಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ತೀರಾ. ಮತ್ತೆ ನೀವೇ ನಿಮ್ಮ ಒಂದು ಫ್ಯಾಮಿಲಿಲಿ ಡಿಸಿಷನ್ ಮೇಕರ್ ಅಂತ ನಾನು ಹೇಳ್ಬಹುದು. ಎಲ್ಲಾನು ಕಂಟ್ರೋಲ್ ಮಾಡುವಂತದ್ದು ಅಂದ್ರೆ ಫ್ಯಾಮಿಲಿಯಲ್ಲಿ ಎಲ್ಲಾನು ನೋಡ್ಕೊಂಡು ಹೋಗುವಂತದ್ದು ನಾ ಹೇಳೋದು. ಒಂದು ಪವರ್ ನಿಮ್ಮ ಹತ್ರ ಇದೆ, ಫ್ರೀಡಮ್ ಇದೆ. ಏನಾದ್ರೂ ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಅಷ್ಟು ಅಕ್ಯುರೇಟ್ ಆಗಿ ಇಂಪ್ಲಿಮೆಂಟೇಷನ್ ಕೂಡ ನೀವು ಮಾಡ್ತೀರಾ. ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ತೀರಾ ಬರುವಂತ ದಿನಗಳಲ್ಲಿ. ನಾನು ಹೇಳ್ತಾ ಇರುವಂತದ್ದು ಈಗೂ ಕೂಡ ಅದೇ ರೀತಿಯಾಗಿ ನಿಮ್ಮ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಅಥಾರಿಟಿವ್ ಆಗಿರ್ತೀರಾ, ಕ್ಯಾಲ್ಕುಲೇಟಿವ್ ಆಗಿರ್ತೀರಾ. ಯಾವ್ದು ಎಷ್ಟು ಖರ್ಚು ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲ ನಿಮ್ಮ ಕೈಯಲ್ಲಿ ಒಂದು ಪವರ್ ಇರುವಂತದ್ದು ನನ್ಗೆ ಕಾಣ್ತಾ ಇರುವಂತದ್ದು. ಇನ್ನು ನಿಮ್ಮ ಒಂದು ಫೀಲಿಂಗ್ ಯಾವ ರೀತಿ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ, ಅದನ್ನ ಒಂದ್ಸಾರಿ ನಾವು ನೋಡೋಣ. ಫೀಲಿಂಗ್ಸ್ ಅಂತ ಹೋದಾಗ ನೋಡಿ, ಕೆಲವೊಂದ್ಸಾರಿ ಏನಾಗುತ್ತೆ, ನಮ್ಮ ಮೈಂಡ್ ಅಲ್ಲೇನೆ ತುಂಬಾ ಡಿಸ್ಟ್ರಾಕ್ಷನ್ಸ್ ನಡೀತಾ ಇರುತ್ತೆ. ನನ್ಗೂ ಕೂಡ ಅದೇ ರೀತಿ ಏನೋ ಒಂದು ಡಿಸ್ಟ್ರಾಕ್ಷನ್ ನಡೀತಾ ಇದೆ ನಿಮ್ಮ ಮೈಂಡ್ ಅಲ್ಲಿ, ಏನೋ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ ಅಂತ ತುಂಬಾನೇ ಎನರ್ಜಿ ಬರ್ತಾ ಇರುವಂತದ್ದು. ಅದನ್ನ ಇನ್ನೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನೀವೇ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇರುವಂತದ್ದು. ಓಕೆ, ಇಲ್ಲಿ ನನ್ಗೆ ಕಾಣ್ತಾ ಇರುವಂತ ಎನರ್ಜಿ ಒಂದೇ ಹೇಳ್ಬೇಕಂತಂದ್ರೆ. ಮತ್ತೆ ಇನ್ನು ನೋಡ್ಬೇಕಂತಂದ್ರೆ, ಯಾಕೆ ಈ ರೀತಿ ಆಗ್ತಾ ಇದೆ, ಏನೋ ನೀವು ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಏನೋ ಒಂದು ನಡೀತಾ ಇದೆ ನಿಮ್ಮ ಮೈಂಡ್ ಅಲ್ಲಿ. ಅದು ನಿಮಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಏನಿದೆ ಅಂತ ಹೇಳಿ. ಒಂದೆರಡು ವಿಚಾರ ಅಲ್ಲ, ಮೋಸ್ಟ್ಲಿ ತುಂಬಾನೇ ವಿಚಾರಗಳು ನಡೀತಾ ಇದೆ. ಓಕೆ, ಮತ್ತೆ ಆರ್ಗ್ಯುಮೆಂಟ್ಸ್, ನಿಮ್ಮ ಒಂದು ಮನಸ್ಸಲ್ಲಿ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ. ಸ್ವಲ್ಪ ಹಾರ್ಮನಿ ಕಡಿಮೆ ಇದೆ. ಪಾರ್ಟ್ನರ್ ಜೊತೆಗೆ ತುಂಬಾ ಸ್ಟ್ರಗ್ಲಿಂಗ್ ಅಲ್ಲಿ ಇದ್ದೀರಾ, ಏನೋ ಜಗಳದ ಮೂಮೆಂಟ್ ನಡೀತಾ ಇದೆ, ಏನೋ ಇಂಪಾರ್ಟೆಂಟ್ ಏನೋ ಇರುವಂತದ್ದು ಇಶ್ಯೂಸ್ ನಡೀತಾ ಇದೆ. ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀರಾ, ಇರಿಟೇಟ್ ಆಗಿದ್ದೀರಾ. ನಿಮ್ಮ ಎನರ್ಜಿ ಬರುವಂತ ದಿನಗಳಲ್ಲಿ ಇರಿಟೇಟ್ ಆಗುವಂತದ್ದು, ಫ್ರಸ್ಟ್ರೇಷನ್ ಆಗುವಂತದ್ದು, ಪೇಷನ್ಸ್ ಲೆವೆಲ್ ಕಳ್ಕೊಳ್ಳುವಂತದ್ದು, ಅಗ್ರೆಷನ್ ಇರುವಂತದ್ದು, ಮತ್ತೆ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ತುಂಬಾನೇ ನನ್ಗೆ ಕಾಣ್ತಾ ಇರುವಂತದ್ದು. ಇಲ್ಲಿ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಕೂಡ ನನ್ಗೆ ಅದೇ ರೀತಿ ಬರ್ತಾ ಇದೆ. ಅವರು ಕೂಡ ಯಾಕೋ ಮನಸ್ಸನ್ನ ತುಂಬಾ ನನ್ಕೊಂಡಿದ್ದಾರೆ ಮನಸ್ಸಲ್ಲಿ. ಅವರು ಕೂಡ ಹಿಂದೆ ಎಲ್ಲ ಚೆನ್ನಾಗಿತ್ತು, ಇವಾಗ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೆ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದೆ ಏನ್ ಚೆನ್ನಾಗಾಗಿತ್ತು ಅದ್ರ ಬಗ್ಗೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಮೂಮೆಂಟ್ ಅವ್ರದ್ದು ಅಂದ್ರೆ ಇನ್ ಬರುವಂತ ದಿನಗಳಲ್ಲಿ ಅವರು ಕೂಡ ಏನೋ, ಅವ್ರ ಎನರ್ಜಿನೂ ಕೂಡ ಏನೋ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ. ಅವರು ಕೂಡ ಎಲ್ಲೋ ಒಂದ್ ಕಡೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಆಗುವಂತ ಚಾನ್ಸ್ ಇದೆ. ಆಗುವಂತ ಚಾನ್ಸ್ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನೋಡಿ, ಒಂದೇ ಎರಡು ದಿನದಲ್ಲಿ ಇವೆಲ್ಲ ಆಗುವಂತವಲ್ಲ.
ಸೊ ಡೇ ಬೈ ಡೇ ಈ ಕನೆಕ್ಷನ್ ಇರುತ್ತೆ, ಒಂದಕ್ಕಿಂತ ಒಂದು ದಿನ ಹೆಚ್ಚಿಗೆ ಆಗುವಂತಹದ್ದು. ಇದು ಫ್ಯೂಚರ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಇನ್ನು ಈಸಿ ಆಗುತ್ತೆ ಎಲ್ಲಿ ಏನು ನಿಮ್ಗೆ ತೊಂದರೆ ಬರ್ತಾ ಇದೆ ಅದನ್ನ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಹೇಳಿ. ಹಾಗಾಗಿ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲಿ ನೋಡಿ, ಆಲ್ರೆಡಿ ಈಗ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂತ ಬರ್ತಾ ಇದೆ. ಏನ್ ಪ್ರಾಬ್ಲಮ್ ಬರ್ಬಹುದು, ಫ್ಯೂಚರ್ ಅಲ್ಲಿ ಯಾವ ರೀತಿ ಇರಬಹುದು, ಫ್ಯೂಚರ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ಗೆ ಎಂಡ್ ಆಗುವಂತ ಚಾನ್ಸಸ್ ನಂಗೆ ತುಂಬಾನೇ ಕಾಣ್ತಾ ಇದೆ. ಅಗೇನ್ ನಾನು ಹೇಳ್ತಾ ಇರುವಂತದ್ದು ಇದು ಒಂದು ಜನರಲ್ ರೀಡಿಂಗ್ ಆಗಿದೆ. ಓಕೆ, ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇದೆ, ಅದು ಎಂಡ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ ಫ್ಯೂಚರ್ ಅಲ್ಲಿ. ಪ್ರಾಬ್ಲಮ್ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಸಿಗ್ತಾ ಇಲ್ಲ ನಿಮ್ಗೆ ಇಬ್ಬರಿಗೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಯಾಕಂದ್ರೆ ನಿಮ್ಮ ಫೀಲಿಂಗ್ಸ್ ಅದೇ ರೀತಿ ಇದೆ, ಅವರ ಫೀಲಿಂಗ್ಸ್ ಅದೇ ರೀತಿ ಇದೆ. ಅವರು ಕೂಡ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದಾರೆ, ಅವರು ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಿಮ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ತುಂಬಾ ಅಗ್ರೆಷನ್ ಅಲ್ಲಿ ನೀವು ಕೂಡ ಇರುವಂತಹದ್ದು. ಹಾಗಾಗಿ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ ರಿಲೇಶನ್ಶಿಪ್ ಅಲ್ಲಿ. ಮೇ ಬಿ ಏನೋ ಕನ್ಫ್ಯೂಷನ್ಸ್ ಇದ್ರೆ ಒಂದು ಎಂಡ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ, ಹಾರ್ಟ್ ಬ್ರೇಕ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಹಾಗೆ ನಿಮ್ಗೆ ಏನ್ ಗೈಡೆನ್ಸ್ ಬರ್ತಾ ಇದೆ ನೋಡಿ, ನಿಮ್ಗೆ ವಿಚಾರಗಳು ಬರುತ್ತೆ ಇದ್ರ ಬಗ್ಗೆ, ಹೊಸ ಹೊಸ ವಿಚಾರಗಳು ಏನಿದೆ ಅದನ್ನ ಥಿಂಕ್ ಮಾಡಿ. ಕೆಲವೊಂದ್ ಸಾರಿ ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೋಬೇಕಾಗತ್ತೆ. ಹಾರ್ಟ್ ಇಂದ ಡಿಸಿಷನ್ ತಗೊಳ್ಳೋದಕ್ಕಿಂತ ನಾವು ಪ್ರಾಕ್ಟಿಕಲ್ ಆಗಿ ನೀವು ಥಿಂಕ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಗೆ ಇಂಟಿಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅದು ಕೂಡ ಒಂದ್ಸಾರಿ ನಾವು ಚೆಕ್ ಮಾಡ್ಕೊಂಡು ಬರೋಣ. ಸೊ ಕುಂಭರಾಶಿ ಅವರಿಗೆ ಇಂಟಿಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ, ಕಾಸ್ಮಿಕ್ ಅವೇರ್ನೆಸ್. The cosmos speaks through your intuition. Stay open to its message. ನೋಡಿ ನಿಮ್ಗೆ ಏನ್ ಬರ್ತಾ ಇದೆ ಅಂತಂದ್ರೆ, ಒಂದು ಡಿವೈನ್ ಪವರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವು ಡಿಸಿಷನ್ ತಗೊಳ್ಳೋದಕ್ಕೆ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ. ಸ್ವಲ್ಪ ನಿಮ್ಮ ಇಂಟ್ಯೂಷನ್ ಅನ್ನ ಹೈ ಮಾಡ್ಕೊಳ್ಳಿ. ಇಂಟ್ಯೂಷನ್ ಯಾವ ರೀತಿ ಹೈ ಮಾಡ್ಕೊಳ್ತಾರೆ, ಸ್ವಲ್ಪ ಮೆಡಿಟೇಷನ್ ಮುಖಾಂತರ ಇಂಟ್ಯೂಷನ್ ಹೈ ಮಾಡ್ಕೊಳ್ತಾರೆ. ಇದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ನಿಮ್ಮ ಆಜ್ಞಾ ಚಕ್ರದ ಮೇಲೆ ನೀವು ವರ್ಕ್ ಮಾಡ್ಬೇಕು. ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ ಚಕ್ರದ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಿದಾಗ ನಿಮ್ಗೆ ಇಂಟ್ಯೂಷನ್ ಬರುತ್ತೆ, ಲಿಟ್ರಲಿ ಇಂಟ್ಯೂಷನ್ಸ್ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆ, ಹಾಗಾಗಿ ನೋಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುವಂತ ಬರುವಂತ ದಿನಗಳು ಇರಬಹುದು. ಗೈಡೆನ್ಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದ್ರ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಹಾಗಿದ್ರೆ ನಿಮ್ಗೆ ಈ ಒಂದು ರೀಡಿಂಗ್ ಯಾವ ರೀತಿ ಕನೆಕ್ಟ್ ಆಗುತ್ತೆ, ಎನರ್ಜಿ ಎಷ್ಟು ಕನೆಕ್ಟ್ ಆಯ್ತು ಅಂತ ಹೇಳಿ ನನಗೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.